ವೆಲ್ಕಮ್ ಬ್ಯಾಕ್ ಟು UK ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ನಾ ಅಂತೂ ಆರಾಮದೀನಿ ನೋಡ್ರಿ. ನೀವು ಆರಾಮದೀರ ಅಂತ ಅನ್ಕೋತಾ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ನಾನು ನಿಮ್ಮ ಜೊತೆ ಕೆಲವೊಂದಿಷ್ಟು ರೆಸಿಪಿ ತೋರಿಸ್ತೀನಿ ರೀ, ಮತ್ತು ಒಂದಿಷ್ಟು ಪ್ಲೇಸ್ನ ತೋರಿಸ್ತೀನಿ. ಇವತ್ತು ಏನೇನು ಸ್ಪೆಷಲ್ ಇತ್ತು ಏನೈತಿ ಅಂತ ಈ ವಿಡಿಯೋ ಒಳಗೆ ನೋಡೋಣ ಬರ್ರಿ. ಇವತ್ತು ನಾನು ಬದ್ನಿಕಾಯಿ ಪಲ್ಯ ಮಾಡತ್ತೀನಿ ರೀ. ಇದು ಈಸಿ ವೇ ಒಳಗೆ ನಾವು ಮಾಡ್ಕೋಬೋದು. ಅದಕ್ಕೆ ನಾನು ಫಸ್ಟ್ ಒಂದು 3 ಬದ್ನಿಕಾಯಿ ತೊಗೊಂಡೇನಿ ರೀ. ಜಾಸ್ತಿ ಆದರೆ ನಾವು ತಿನ್ನಂಗಿಲ್ಲ, ವೇಸ್ಟ್ ಆಗತ್ತೆ ಅಂಥೇಳಿ ನಾನು ಒಂದು 3 ಬದ್ನೆಕಾಯಿ ತೊಗೊಂಡು ಅದನ್ನು ನೀಟಾಗಿ ಕಟ್ ಮಾಡ್ಕೊಳತ್ತೀನಿ ರೀ. ಬದ್ನಿಕಾಯಿ ಎಷ್ಟು ಸಣ್ಣ ಇರ್ತಾವ ಅಷ್ಟು ಟೇಸ್ಟ್ ಆಗ್ತಾವೆ ರೀ. ಅದಕ್ಕೆ ನಾನು ಸಣ್ಣವೇ ಬದ್ನಿಕಾಯಿ ತರ್ತೀನಿ. ನೀವು ಸಣ್ಣ ಸಿಕ್ಕು ಅಂದರೆ ಸಣ್ಣ ತೊಗೊಂಬರ್ರಿ, ಚೆನ್ನಾಗಿರ್ತೈತಿ. ಅವು ದೊಡ್ಡ ಇದ್ರೆ ನಮಗೆ ಭಾಳ ಖರ್ಚು ಆಗಂಗಿಲ್ಲ ಅಂಥೇಳಿ ವೇಸ್ಟ್ ಆಗುತ್ತೆ ಅಂತ ನಾನು ಸಣ್ಣ ತೊಗೊಂಬರ್ತೀನಿ ರೀ. ಹಾಗಾಗಿ 3 ಬದ್ನಿಕಾಯಿ ತೊಗೊಂಡು ಅದನ್ನು ಕಟ್ ಮಾಡಿ ನೀರೊಳಗೆ ಹಾಕ್ಬೇಕು ರೀ. ಇಲ್ಲಾಂದ್ರೆ ಅದು ಕರ್ರಗೆ ಹೊಡಿತೈತಿ. ಬದ್ನಿಕಾಯಿ ಕರ್ರಗಾಯ್ತಂದ್ರೆ ಮಾಡೋಕ್ಕೆ ಮನಸ್ಸು ಬರಂಗಿಲ್ಲ ರೀ. ಅದಕ್ಕೆ ಪಟ್ಟೆ ಕಟ್ ಮಾಡಿ ಫುಲ್ಲ ನೀರೊಳಗೆ ಹಾಕಿ ತೆಗೆದಿಡ್ರಿ. ನಾನು ಈ 3 ಬದ್ನಿಕಾಯಿನ ನೀರೊಳಗೆ ಹಾಕಿ ತೆಗೆದಿಟ್ಟೀನಿ ರೀ. ಆಮೇಲೆ ಒಂದು 4 ಉಳ್ಳಾಗಡ್ಡಿ ತೊಗೊಂಡೀನಿ ರೀ. 2 ಉಳ್ಳಾಗಡ್ಡಿ ತೊಗೊಂಡು ಅದನ್ನು ನೀಟಾಗಿ ಸ್ಲೈಸ್ ರೀತಿಯಲ್ಲಿ ಕಟ್ ಮಾಡ್ಬೇಕು ರೀ. ಅಂದರೆ ಕಟ್ ಮಾಡ್ಕೊಂಡ್ರೆ ಸ್ಲೈಸಾಗಿ ಕಟ್ ಮಾಡಿದ್ರೆ ಟೇಸ್ಟ್ ಬರ್ತೈತೆ ರೀ. ಹಿಂಗೆ ಸಣ್ಣಗೆ ಕಟ್ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ನನಗೆ. ಅದಕ್ಕೆ ನೀವು ಸ್ಲೈಸ್ ಒಳಗೆ ಕಟ್ ಮಾಡಿರಿ. ಚಿಕ್ಕ ಉಳ್ಳಾಗಡ್ಡಿದು ಅಂದರೆ 2 ತೊಗೋರಿ, ದೊಡ್ಡದಿತ್ತು ಅಂತಂದ್ರೆ ಒಂದೇ ತೊಗೋರಿ. ನಾನು ಇಲ್ಲಿ ಚಿಕ್ಕ ಇದ್ದು ಅದಕ್ಕೆ ನಾನು 2 ತೊಗೊಂಡು ಅದನ್ನು ಸ್ಲೈಸಾಗಿ ಕಟ್ ಮಾಡಿಕೊಂಡು ಮತ್ತು ಒಂದು ಹಾಫ್ ಟೊಮೆಟೊನ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡೀನಿ ರೀ. ಅದ್ರ ಜೊತೆ ಕರಿಬೇವನು ಬೇಕು ರೀ. ಕರಿಬೇವನು ತೊಗೊಂಡು ತೆಗೆದಿಟ್ಕೋರಿ. ಆಮೇಲೆ ನಾವು ಈ ಸದ್ದ ಬದ್ನಿಕಾಯಿ ಪಲ್ಯ ಮಾಡೋಣ ಅಂತ ಬರ್ರಿ. ಫಸ್ಟಿಗೆ ಒಂದು ಕಡಾಯಿ ತೊಗೊಂಡಿನಿ ರೀ, ಸಣ್ಣ ಕಡಾಯಿ. ಈ ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ರಿ, ಸಾಸಿವೆ ಹಾಕ್ರಿ, ಜೀರಿಗೆ ಹಾಕ್ರಿ. ಸಾಸಿವೆ ಜೀರಿಗೆ ಹಾಕೋದ್ರಪ್ಲೆ ನೀವು ನೆಕ್ಸ್ಟ್ ಹಾಕಬೇಕಾಗಿದ್ದು ಕರಿಬೇವು ಹಾಕಿ ನಾವೇನು ಸ್ಲೈಸ್ ಮಾಡಿ ಇಟ್ಟಿರ್ತೀವಲ್ರಿ ಉಳ್ಳಾಗಡ್ಡಿ, ಆ ಸ್ಲೈಸ್ ಮಾಡಿ ಇಟ್ಟಿರೋವಂಥ ಉಳ್ಳಾಗಡ್ಡಿನ ಹಾಕಬೇಕ್ರಿ. ಹಾಕಿ ನೀಟಾಗಿ ಫ್ರೈ ಮಾಡ್ಬೇಕ್ರಿ. ಇದು ಉಳ್ಳಾಗಡ್ಡಿ ಅಂಡ್ಕೊಂಡಿರ್ತಾವಲ್ಲ, ಒಂದು ಸ್ವಲ್ಪ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಆಯಿತು ಅಂತಂದ್ರೆ ಫುಲ್ಲು ಬಿಟ್ಕೋತಾವ್ರಿ ಉಳ್ಳಾಗಡ್ಡಿ. ಮತ್ತು ಚೆಂದಾಗೆ ಗೋಲ್ಡನ್ ಕಲರ್ ಬರೋ ತನಕನೂ ನಾವು ನೀಟಾಗಿ ಫ್ರೈ ಮಾಡ್ಬೇಕ್ರಿ. ನೀಟಾಗಿ ಫ್ರೈ ಆದ್ಮ್ಯಾಗ ನಾವು ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮ್ಯಾಟೋನ ಹಾಕಬೇಕ್ರಿ. ಟೊಮ್ಯಾಟೋನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿರಿ. ಇದು ಗೋಲ್ಡನ್ ಕಲರ್ ಬರಬೇಕ್ರಿ. ಅಲ್ಲಿ ತನೂ ಎಲ್ಲ ನೀಟಾಗಿ ಫ್ರೈ ಮಾಡ್ಬೇಕು ನೋಡ್ರಿ. ಈಗ ನಾವು ಅಗಳೇ ಕಟ್ ಮಾಡಿ ಇಟ್ಟಿದ್ವಲ್ರಿ ಅವು ಬದ್ನಿಕಾಯಿನ ಇದ್ರೊಳಗೆ ಹಾಕ್ಬೇಕ್ರಿ. ಹಾಕಿ ನೀರು ಜಾನಿ ಹಾಕ್ಬೇಕ್ರಿ. ನೀರಿಟ್ಟು ಹಾಕ್ಬಾರ್ದ್ರಿ, ನೀರು ಹಾಕ್ಲಾರ್ದೇನೆ ಬರೀ ಬದ್ನಿಕಾಯಿನ ಅದ್ರೊಳಗೆ ಹಾಕ್ಬೇಕ್ರಿ. ಹಾಕಿ ಫ್ರೈ ಮಾಡ್ಬೇಕ್ರಿ. ಹೆಂಗಂದ್ರೆ ಅವು ಎಣ್ಣೆ ಬಿಟ್ಕೋಬೇಕ್ರಿ. ಎಣ್ಣೆ ಒಳಗೆ ಒಂದು ಸ್ವಲ್ಪ ಹೊತ್ತು ಉಮ್ಗಾಯ್ಬೇಕು. ಅಲ್ಲಿ ತನಕ ನಾವು ಎಣ್ಣೆ ಒಳಗೆ ನೀಟಾಗಿ ಉಳ್ಳಾಗಡ್ಡಿ ಜೊತೆ ಎಲ್ಲ ಫ್ರೈ ಆಗಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ನಾವು ನಿಮ್ಗೆ ಗೊತ್ತಾಗ್ತೈತ್ರಿ ಅದು ಉಮ್ಗೈದು ಅದು ಗೊತ್ತಾಯಿತು ಅಂದ್ರೆ ನೆಕ್ಸ್ಟ್ ನೀವು ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ, ಖಾರ ಹಾಕಬೇಕು, ಮತ್ತು ಮಸಾಲೆ ಖಾರ, ಅರಿಶಿನ ಹಾಕ್ಬೇಕ್ರಿ. ನಿಮಗೆ ಬೇಕು ಅನ್ನಿಸ್ತು ಅಂತಂದ್ರೆ ಒಂದು ಸ್ವಲ್ಪ ಸಕ್ರೆ ಹಾಕೋರಿ. ಇಲ್ಲ ನಡೀತಿತ್ತು ಅಂತಂದ್ರೆ ಸಕ್ರೆ ಸ್ಕಿಪ್ ಮಾಡಿರಿ. ನಾ ಇಲ್ಲಿ ಸಕ್ರೆ ಹಾಕಿಲ್ರಿ, ಸ್ವಲ್ಪ ಸ್ಕಿಪ್ ಮಾಡಿಬಿಟ್ಟೀನಿ ರೀ. ಇದಿಷ್ಟನ್ನು ಹಾಕಿ ನೆಕ್ಸ್ಟ್ ಇನ್ನೂ ಒಂದು ಸತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನಾವು ಉಪ್ಪು ಖಾರ ಇದೆಲ್ಲ ಮಿಕ್ಸ್ ಆದ್ಮ್ಯಾಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಬೇಕ್ರಿ. ಫಸ್ಟಿಗೆ ಸ್ವಲ್ಪ ಹಾಕೋರಿ. ನೀರು ಹಾಕ್ಕೊಂಡು ಒಂದು ಸತ ಮಿಕ್ಸ್ ಮಾಡ್ಕೋರಿ. ಇನ್ನೂ ಬೇಕಂತ ಅನ್ನಿಸ್ತೈತೆ ನಿಮ್ಗೆ ಇನ್ನೂ ಒಂಚೂರು ನೀರು ಹಾಕೋರಿ. ನೀರು ಹಾಕೊಂಡ್ಮೇಲೆ ಇದು ಒಂದು ಸ್ವಲ್ಪ ಎಣ್ಣೆ ಬಿಡ್ಬೇಕ್ರಿ. ಹೀಗೆ ಸ್ವಲ್ಪ ನೀರಾಗ ಫಸ್ಟಿಗೆ ಎಣ್ಣೆ ಬಿಟ್ಕೋತನ ಫ್ರೈ ಮಾಡಿರಿ. ಆಮೇಲೆ ಇನ್ನೂ ಒಂಚೂರು ನೀರು ಹಾಕಿಬಿಟ್ಟು ಅದಕ್ಕೆ ಶೇಂಗಾದ ಪುಡಿ ಇರ್ತೈತಲ್ರಿ, ಶೇಂಗಾನ ಫಸ್ಟಿಗೆ ಹುರಿಬೇಕು. ಶೇಂಗಾ ಹುರಿದು ಅದನ್ನು ಮಿಕ್ಸಿಗೆ ಹಾಕೋಬೇಕ್ರಿ. ಫುಲ್ ಪೌಡ್ರ್ ಮಾಡ್ಕೋಬಾರ್ದು, ನೀನು ಒಂದು ಸ್ವಲ್ಪ ತರಿ ಇರ್ಬೇಕ್ರಿ. ಹಂಗೆ ಶೇಂಗಾ ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡು ಅಂತಂದ್ರೆ ಶೇಂಗಾದು ಪೌಡ್ರ್ ಸಿಗ್ತೈತಿ. ಶೇಂಗಾದ ಪುಡಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಸಣ್ಣಗೆ ಫ್ಲೇಮ್ ಒಳಗೆ ಇಟ್ಟು ಮ್ಯಾಗ ಮುಚ್ಚಿ ಒಂದು 5 ನಿಮಿಷ ಇಲ್ಲಾಂದ್ರೆ ಒಂದು 10 ನಿಮಿಷ ಒಂದು 5 ನಿಮಿಷ ಬೇಯಿಸ್ರಿ ಅಂತಂದ್ರೆ ಬದ್ನಿಕಾಯಿ ಬೆಂದು ಅಂತಂದ್ರೆ ನಿಮ್ಗೆ ಗೊತ್ತಾಗ್ತೈತ್ರಿ ಎಣ್ಣೆ ಬಿಟ್ಕೊಂಡಿರ್ತೈತಿ. ಆವಾಗ ನಮ್ಮದು ಬದ್ನಿಕಾಯಿ ಪಲ್ಯ ರೆಡಿ ಆಗಿರ್ತೈತಿ. ಇವತ್ತಂತೂ ಬದ್ನಿಕಾಯಿ ಮಸ್ತ್ ಆಗಿತ್ತು ರೀ. ಭಾಳ ಅಂದರೆ ಭಾಳ ಟೇಸ್ಟ್ ಆಗಿತ್ತು. ನೀವು ಒಂದ್ಸತ ಈ ರೀತಿ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ನಿಮಗೂ ಇಷ್ಟ ಆಗ್ತದೆ ಅಂತ ಅನ್ಕೋತೀನಿ ರೀ. ಇಷ್ಟ ಆಯ್ತಂದ್ರೆ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಇದು ಅಂತೂ ಇವತ್ತು ನಾನು ಮಾಡಿರೋ ರೆಸಿಪಿ ಅಂತೂ ಎಕ್ಸಲೆಂಟ್ ಆಗಿತ್ತು ರೀ, ಪರ್ಫೆಕ್ಟ್ ಆಗಿತ್ತು. ನೀವು ನೋಡ್ರಿ ಬೇಕಾದ್ರೆ ಒಂದು ಸತ ಮಾಡಿ. ಈಗ ನಾನು ಮತ್ತು ಅನ್ನ ಮಾಡತ್ತೀನಿ ರೀ. ಅನ್ನಕ್ಕೆ ಒಂದು ಕಪ್ ಅಷ್ಟೇ ತೊಗೊಂಡು ಅನ್ನಕ್ಕಿಟ್ಟೆ ರೀ. ನಾನು ಅಕ್ಕಿ ತೊಳೆದು ಕುಕ್ಕರ್ ಒಳಗೆ ಹಾಕಿ ಅನ್ನಕ್ಕಿಟ್ಟು ಮತ್ತು ಶೇಂಗದ ಸಾರು ಮಾಡ್ಬೇಕಂತೇಳಿ ಶೇಂಗದ ಸಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೋಡ್ರಿ. ಈಗ ಶೇಂಗದ ಸಾರು ಮಾಡೋದು ಹೆಂಗತ್ತ ತೋರಿಸ್ತೀನಿ ಬರ್ರಿ. ಈಗ ಫಸ್ಟಿಗೆ ನಾನು ಒಂದು ಮಿಕ್ಸರ್ ಜಾರ್ ತೊಗೊಂಡಿನಿ ರೀ. ಮತ್ತು ನಾ ಇವತ್ತು ಶೇಂಗದ ಸಾರು ಸ್ವಲ್ಪ ಮಾಡಕತ್ತಿದ್ದೆ, ಭಾಳ ಬೇಕಾಗಿಲ್ಲ. ನೈಟ ಊಟಕ್ಕೆ ಬ್ಯಾಡ್ ಅಂಥೇಳಿ ಮಧ್ಯಾಹ್ನ ಹೊತ್ತಿಗೆ ಮಾಡೋಕ್ಕಷ್ಟೇ ಅಂತ ಶೇಂಗದ ಸಾರು ಸ್ವಲ್ಪ ಮಾಡತ್ತೀನಿ. ಇಲ್ಲಿ ಒಂದು ಅರ್ಧ ಟೊಮ್ಯಾಟೊ ತೊಗೊಂಡಿನಿ ರೀ. ನಾನು ಸಣ್ಣದು ಅರ್ಧ ಟೊಮ್ಯಾಟೊ ತೊಗೊಂಡಿನಿ ಮತ್ತು ಒಂದು ಸ್ವಲ್ಪ ಶೇಂಗಾ ತೊಗೊಂಡಿನಿ ರೀ. ಶೇಂಗಾ ಹುರಿದಿದ್ದು ಅಂದ್ರೆ ತೊಗೋರಿ. ನನ್ನ ಹತ್ರ ಹುರಿದಿದ್ದು ಇದ್ದಿದ್ದಿಲ್ಲ, ಹುರಿಯೋಕೆ ಲೇಟ್ ಆಗ್ತದೆ ಅಂಥೇಳಿ ಹಾಗೆ ಹಾಕ್ದೆ ನಾನು, ನಡಿತೈತಿ. ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕ್ರಿ. ನಾನು ಫಸ್ಟ್ ಟೈಮ್ ಇವತ್ತು ಶುಂಠಿ ಹಾಕಿದ್ದೆ, ಅದು
ಟೇಸ್ಟ್ ಅಂದರೆ ಟೇಸ್ಟ್ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ನೀವು ಹಾಕಿ ನೋಡಿರಿ. ಅದಕ್ಕೆ ಶುಂಠಿ ಹಾಕ್ರಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಅದನ್ನು ಒಂದು ಸತ ಮಿಕ್ಸಿಗೆ ಹಾಕೊಳ್ಳುವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕೋರಿ. ಅದು ಫುಲ್ ಗ್ರೈಂಡ್ ಪೇಸ್ಟ್ ಮಾಡಬೇಡ್ರಿ, ಒಂದು ಸ್ವಲ್ಪ ತರಿ ಇರಬೇಕು, ಆ ಥರ ಮಿಕ್ಸಿಗೆ ಹಾಕ್ಕೊಂಡು ಸೈಡಿಗೆ ಇಟ್ಕೊಂಡು ನೆಕ್ಸ್ಟ್ ಒಂದು ಬೋಗಣಿ ತೊಗೋರಿ. ಅದರೊಳಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ನಾವು ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಮತ್ತು ಒಂದು ಉಳ್ಳಾಗಡ್ಡಿ ತೊಗೋರಿ. ಸಣ್ಣ ಉಳ್ಳಾಗಡ್ಡಿ ಇಲ್ಲಾಂದರೆ ಹಾಫ್ ಉಳ್ಳಾಗಡ್ಡಿ ತೊಗೊಂಡು ಅದನ್ನು ಫುಲ್ ಸಣ್ಣ ಸ್ಲೈಸಾಗಿ ಸಣ್ಣ ಪೀಸಸ್ ಕಟ್ ಮಾಡಿರಿ. ಸ್ಲೈಸ್ ಎಲ್ಲ ಸಣ್ಣಗೆ ಕಟ್ ಮಾಡಬೇಕ್ರಿ. ದಪ್ಪ ಇಟ್ಟರೆ ಅದು ಟೇಸ್ಟ್ ಬರೋಂಗಿಲ್ಲ ಸಾಂಬಾರು. ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಆಗಳ ಏನು ಪೇಸ್ಟ್ ಮಾಡಿದ್ವಲ್ಲ ನಾವು ಅದನ್ನು ಹಾಕೋಬೇಕ್ರಿ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮಸಾಲೆ ಖಾರ ಇತ್ತಂದ್ರೆ ನಿಮ್ಮ ಹತ್ರ ಮಸಾಲೆ ಖಾರ ಹಾಕೋರಿ. ನಮ್ಮ ಹತ್ರ ಇತ್ತು, ನಾನು ಹಾಕಿದ್ದೆ. ಎಣ್ಣೆ ಒಳಗೆ ಹಾಕ್ಕೊಂಡ್ರೆ ನೀಟಾಗಿ ಚಲೋ ಅನಿಸ್ತೈತಿ. ಅದಕ್ಕೆ ಹಾಕೋಬೇಕು. ಆಮೇಲೆ ಈ ಗ್ರೈಂಡ್ ಮಾಡಿರುವಂಥ ಪೇಸ್ಟನ್ನು ಹಾಕೋರಿ. ಈ ಪೇಸ್ಟ್ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಆಗಬೇಕ್ರಿ. ಅದು ಎಣ್ಣೆ ಒಳಗೆ ಒಂದು ಸ್ವಲ್ಪ ಹಸಿ ಇರುತ್ತಲ್ಲ, ಅದಕ್ಕೆ ಅದು ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾವು ನೆಕ್ಸ್ಟ್ ಈ ಮಿಕ್ಸರ್ ಜಾರಿಗೆ ನೀರು ಹಾಕ್ಕೊಂಡು ಸೈಡಿಗೆ ಇಟ್ಕೋಬೇಕ್ರಿ. ಅದಕ್ಕೆ ಇದು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಈ ಪೇಸ್ಟ್ ಒಳಗೆ ಉಪ್ಪು, ಖಾರ, ಅರಿಶಿನ ಹಾಕೋಬೇಕ್ರಿ. ಸಕ್ಕರೆ ಹಾಕೋಂಗಿದ್ರೆ ಹಾಕೋರಿ, ಅಲ್ಲಂದ್ರೆ ಸ್ಕಿಪ್ ಮಾಡಿರಿ. ನಾನು ಇಲ್ಲಿ ಹಾಕ್ಕೊಂಡಿಲ್ಲ. ಇದಿಷ್ಟು ಹಾಕ್ಕೊಂಡು ಮಿಕ್ಸಿ ಜಾರ್ ಒಳಗೆ ನೀರು ಹಾಕಿ ಆ ನೀರನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ವಿ ಅಂತಂದರೆ ನಮ್ಮದು ಸಾರ ರೆಡಿ ಆಗ್ತೈತಿ. ಬಟ್ ಇದು ಒಂದು ಸ್ವಲ್ಪ ಕುದಿಬೇಕ್ರಿ. ಜಾಸ್ತಿ ಕುದ್ದಷ್ಟು ಸಾರು ಟೇಸ್ಟ್ ಬರ್ತೈತೆ ಅಂತ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕುದಿಯೋ ತನಕನೂ ಬಿಡ್ರಿ. ಕುದ್ಮ್ಯಾಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರಿ ಅಂತಂದರೆ ನಮ್ಮದು ಶೇಂಗದ ಸಾರು ರೆಡಿಯಾಗಿರ್ತೈತ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತ್ರಿ. ಈ ಥರ ಶೇಂಗದ ಸಾರು ನೀವು ಒಂದು ಸತ ಮಾಡಿ ನೋಡಿರಿ. ಬೇಳೆ ಕುಚ್ಚಕ್ಕೆ ಬೇಸರ ಆಯ್ತಂತಂದರೆ ಶೇಂಗದ ಸಾರೇ ಈಸಿಯಾಗಿ ಮಾಡ್ಕೋಬೋದು. ಟೇಸ್ಟು ಚೆನ್ನಾಗಿರ್ತೈತ್ರಿ. ನೀವು ಮಾಡಿ ಟ್ರೈ ಮಾಡಿ ಹೇಳ್ರಿ ನಂಗೆ ಹೆಂಗಿತ್ತು ಹೇಳಿ. ಇದ್ರ ಜೊತೆ ನಾ ಹಾಗೆ ಚಪಾತಿನೂ ಮಾಡ್ಕೊಂಡಿದ್ದೆ ರೀ. ಚಪಾತಿ ಇದೆಲ್ಲ ಊಟ ಮಾಡಿದ್ವಿ ರೀ. ನೆಕ್ಸ್ಟ್ ನಾವು ಈವ್ನಿಂಗ ಹೊರಗಡೆ ಹೋಗತ್ತಿದ್ವಿ ರೀ. ಎಲ್ಲಿ ಅಂತಂತಂದರೆ ಇವತ್ತು ಒಂದು ಟೆಂಪಲ್ಗೆ ಹೋಗತ್ತಿದ್ವಿ. ಯಾವ ಟೆಂಪಲ್ ಏನು ಅಂತ ನಿಮ್ಗೆ ತಿಳಿಸ್ತೀನಿ ನೋಡ್ರಿ. ಹೋಗಾಗ ಫುಲ್ ನೇಚರ್ ಅಂತೂ ಮಸ್ತ್ ಇತ್ತು ರೀ. ನಾವು ಹೋಗಾಗ ಟೈಮ್ ಆಲ್ಮೋಸ್ಟ್ 6 ಗಂಟೆ ಆಗಿತ್ತು. 6 ಗಂಟೆಗೆ ಬಿಟ್ಟಿದ್ವಿ ರೀ ನಾವು. ಅದು ನಮ್ಮ ಊರಿಂದ ಒಂದು 15 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ. ಮುಗುಳ್ಕೊಡ್ಗೆ ಹೋಗತ್ತೀವ್ರಿ ನಾವು. ಒಂದು ಸ್ವಲ್ಪ ಹೋಗಿ ನಮಸ್ಕಾರ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಶಾಂತ ಕುಂತು ಬರಬೇಕಂತ ಹೋಗತ್ತಿದ್ವಿ ರೀ. ನೀಟಾಗಿ ರೆಡಿ ಆಗಿಬಿಟ್ಟು 6 ಗಂಟೆಗೆ ಬಿಟ್ವಿ. ಒಂದು 6:30 ಅಷ್ಟೊತ್ತಿಗೆ ಹೋದ್ವಿ ರೀ ನಾವು. ಹೋಗಿ ಚೆನ್ನಾಗಿ ದರ್ಶನ ಅದು ಮಾಡಿಕೊಂಡು ಒಂದು ಸ್ವಲ್ಪ ಕೂತ್ಕೊಂಡು ಬಂದ್ವಿ ರೀ. ಅಲ್ಲಿಂದ ಮಸ್ತಾಗಿ ಐತಿ ನೋಡ್ರಿ ಟೆಂಪಲ್ ಅಂತೂ. ಇದು ಭಾಳ ಚಲೋ ಐತಿ. ಇದಕ್ಕೆ ಭಾಳ ಇತಿಹಾಸನೂ ಐತಿ. ನೋಡೋಕಂತೂ ಈ ಥರ ಕಾಣಿಸ್ತೈತಿ ಟೆಂಪಲ್. ಹಾಗೆ ಇಲ್ಲಿ ಗಣಪತಿನೂ ಕೂಡ್ಸಿದ್ರು ನೋಡ್ರಿ. ಮತ್ತು ಗುಡಿ ಹತ್ರ ನೋಡೋಕೆ ಈ ಥರ ಕಾಣಿಸ್ತೈತಿ. ಜಾಸ್ತಿ ರಶ್ ಇರಲಿಲ್ಲ ರೀ ಇವತ್ತು. ಈವ್ನಿಂಗ್ ಹೋಗಿದ್ವಲ್ಲ ನಾವು, ಕಡಿಮೆನೇ ಜನ ಇದ್ದರು. ಮತ್ತು ಲೇಟ್ ಆದಂಗೆ ಈವ್ನಿಂಗ್ ಹಾಗೆ ಜನ ಜಾಸ್ತಿ ಬರಾಕತ್ತಿದ್ದೆ ರೀ. ನಾವು ಫಸ್ಟಿಗೆ ಹೋದ್ರಪ್ಲೇನೆ ಯಾರೂ ಇರಲಿಲ್ಲ. ಇಲ್ಲಿ ಪ್ರವಚನ ಅದೆಲ್ಲ ನಡೀತೈತೆ ನೋಡ್ರಿ. ಫುಲ್ ದೊಡ್ಡದೈತಿ ಗುಡಿ. ನೋಡೋಕೆ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ. ನೀವು ಒಂದು ಸತ ಆದ್ರೆ ನಿಮ್ಗೆ ಹೋಗಿ ಬರ್ರಿ. ಗುಡಿ ಚೆನ್ನಾಗೈತಿ. ಇಲ್ಲಿ ಭಾಳ ಹಿಸ್ಟ್ರಿ ಐತಿ. ಹೋದರೆ ಒಂದೇನೋ ಮನಸ್ಸಿಗೆ ಶಾಂತ ಫೀಲ್ ಆಗ್ತೈತಿ. ಅದಕ್ಕೆ ನಾವು ಆಲ್ಮೋಸ್ಟ್ ಜಾಸ್ತಿ ಸತ ಹೋಗೋಕೆ ಟ್ರೈ ಮಾಡ್ತಿರ್ತೀವಿ. ನಾವು ಹೋಗಿದ್ವಿ ನೋಡ್ರಿ. ಮತ್ತು ಬರೋಷ್ಟಿಗೆ ಕತ್ಲಾಗಿಬಿಟ್ಟಿತ್ತು. 7 ಗಂಟೆ ಆಗಿತ್ತು. ಮತ್ತು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಕುಂತು ನೆಕ್ಸ್ಟ್ ನಾವು ಈವ್ನಿಂಗ ಹೊರಗಡೆ ಊಟಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ನೆಕ್ಸ್ಟ್ ನಾವು ಈವ್ನಿಂಗ ಹೊರಗಡೆ ಊಟಕ್ಕೆ ಹೋಗಿ ಅಲ್ಲಿ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರ್ಲಿಲ್ಲ ರೀ. ಆ್ಯಕ್ಚುಲಿ ಕಾಜು ತೊಗೊಂಡಿದ್ವಿ ನಾವು. ಕಾಜು ಟೇಸ್ಟ್ ಏನು ಚೆನ್ನಾಗಿರಲಿಲ್ಲ. ಬಟ್ ಗೋಬಿ ಮಾತ್ರ ಅಲ್ಟಿಮೇಟ್ ಇತ್ತು. ಮಸ್ತ್ ಅಂದರೆ ಮಸ್ತ್ ಇತ್ತು ನೋಡ್ರಿ. ಗೋಬಿ ತಿಂದು ಮತ್ತು ಲಾಸ್ಟ್ ಜೀರಾ ರೈಸ್ ತೊಗೊಂಡ್ವಿ. ಆ ರೋಟಿನೂ ಆರಿತ್ತು. ಮತ್ತು ಏನೋ ಅಷ್ಟು ನಮ್ಗೆ ಇಷ್ಟ ಆಗಲಿಲ್ಲ ಫುಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಓಕೆ ಇತ್ತು. ಹಾಗೆ ತಿನ್ಕೊಂಡು ಮತ್ತು ರಾತ್ರಿ 9 ಗಂಟೆ ಆಯ್ತು ನಾವು ಮನೆಗೆ ಬರೋಷ್ಟಿಗೆ. ಇಷ್ಟ ಆಗಿತ್ತು ನೋಡಿರಿ ಇವತ್ತಿಂದು ವ್ಲಾಗ್. ನಿಮ್ಗೇನ್ರಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟೊತ್ತನ ನಾನು ವ್ಲಾಗ್ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಸಿ ಯು.